ಅಯ್ಯಬ್ಬ ಅಮ್ಮ ಅಯ್ಯಬ್ಬ ಅಮ್ಮ ಅಯ್ಯಮ್ಮ. ಇದೆಂತ ಕರ್ಮ ನನಗೆ. ಹಗಲು ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ದಿನವಿಡೀ ಈ ಸೈರನ್ ಕೇಳ್ಬೇಕು. ಒಂದು ನಿಮಿಷ ಪುರ್ಸೋತಿಲ್ಲ ಕಿವಿಗೆ. ಅಮ್ಮ ಅಯ್ಯಪ್ಪ ಅಮ್ಮ ಅಮ್ಮ ಅಯ್ಯಪ್ಪ ಅಯ್ಯಪ್ಪ. ಹಲೋ ಶಿಶಿರ ಸರ್, ನಮಸ್ಕಾರ ಸರ್. ನಾನು ಗುಣಶೇಖರ್ ಮಾತಾಡ್ತಿದ್ದೀನಿ. ಗುಣಶೇಖರ್, ಹೇಗಿದ್ದೀರಿ? ನನ್ನ ಕತೆ ಬಿಡಿ ಸರ್, ನೀವು ಹೇಗಿದ್ದೀರಾ ಸರ್? ನನ್ನ ಸ್ಥಿತಿ ಚಿಂತಾಜನಕ ಆಗ್ಬಿಟ್ಟಿದೆ ಗುಣ. ಕಾಲಲ್ಲಿ ಕಟ್ಟಿದೆ ಗುಂಡು, ಕೊರಳಲ್ಲಿ ಕಟ್ಟಿದೆ ಬೆಂಡು, ಮುಳುಗಲಿಯದು ಬೆಂಡು, ತೇಲಲಿಯದು ಗುಂಡು. ಇಂತಪ್ಪ ಸಂಸಾರ ಶರಧಿಯಲ್ಲಿ ಅಂತಿರೋದನ್ನ ಇಂತಪ್ಪ ನೋವಿನ ಶರಧಿಯಲ್ಲಿ ಈಸುತ್ತಿರ್ಪೆನಯ್ಯ ಕೂಡಲ ಸಂಗಮ ದೇವ ಅಂತ ಬದಲಾವಣೆ ಮಾಡ್ಕೊಂಡು ಹಾಡೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ಕಣಯ್ಯ. ಆದ್ರೂ ನಿಮ್ಗೆ ಹೀಗಾಗ್ಬಾರ್ದಾಗಿತ್ತು ಸರ್. ಬರೀ ಸಾಂತ್ವನ ಹೇಳೋದ್ರಿಂದ ನನ್ನ ನೋವು ಕಡಿಮೆ ಆಗಲ್ಲ ಗುಣ. ಇದಕ್ಕೇನಾದ್ರೂ ಒಂದು ಪರಿಹಾರ ಕಂಡುಕೋಬೇಕು. ಯಾಕೆ ಸರ್, ಮೆಡಿಸಿನ್ ತಗೋತಿಲ್ವಾ? ಅಯ್ಯೋ, ಈ ಮೆಡಿಷನ್ ಅಲ್ಲೇ ನೋವನ್ನು ಕಡಿಮೆ ಮಾಡ್ಕೊಂಡು ಪುಣ್ಯಾತ್ಮರು ಯಾರ್ರೀ ಇದಾರೆ ಈ ಲೋಕದಲ್ಲಿ ಗುಣ. ಗುಣ, ನೀವು ದೊಡ್ಡ ಮನಸ್ಸು ಮಾಡಿದ್ರೆ ನನಗೋಸ್ಕರ ಮೆಡಿಸಿನ್ ತಗೊಂಡು ಬಂದು ನನ್ನ ನೋವನ್ನ, ಎಲ್ಲಾರ್ಗೂ ಇರಿಟೇಟ್ ಮಾಡ್ತಾ ಇರೋ ಈ ನರಳಾಟನ ದೂರ ಮಾಡ್ಬೋದು ಗುಣ. ಅಯ್ಯೋ ಹೇಳಿ ಸರ್, ನಿಮ್ ಸೇವೆ ಮಾಡೋದು ನನ್ನ ಭಾಗ್ಯ. ಏನ್ ಬೇಕು ನಿಮ್ಗೆ? ಈ ಕೋಲ್ಡ್ ಮೆಡಿಷನ್ನು, ಈ ಕೋಲ್ಡ್ ವಾಟರು ದಿನ ಕುಡ್ದು ಕುಡ್ದು ಗಂಟ್ಲೆಲ್ಲ ಮಂಜುಗಡ್ಡೆ ಆಗ್ಬಿಟ್ಟಿದೆ ರೀ. ನೀವು ಈ ಕಡೆ ಬರ್ತಾ ನನಗೆ ಹಾಟ್ ಮೆಡಿಷನ್ನು, ನನ್ನ ಬ್ರ್ಯಾಂಡು ಸ್ವಲ್ಪ ಈ ಕಡೆ ತಗೊಂಡ್ಬಂದ್ರಿ ಕೂಡ. ಓಹೋ, ಗೊತ್ತಾಯ್ತು ಬಿಡಿ ಸರ್. ನಿಮ್ಗೆ ಡ್ರಿಂಕ್ಸ್ ತಂದು ಕೊಡ್ಬೇಕು ಅನ್ನಿ. ಊರಿ ಗುಣ, ಪ್ಲೀಸ್ ತಂದ್ಕೊಟ್ ಪುಣ್ಯ ಕಟ್ಕೊಡ್ರಿ. ಶಕುಂತಲಾ, ವಿಜ್ಞಾನಾನಂದ ಬಾಬಾ ಎಲಿಯಸ್ ವಿನೋದ್ ಕುಮಾರ್, ನಿನ್ನ ಅಘೋಷಿತ ಪತಿ ನಮ್ಮ ಮನೆಗೆ ಬಂದಿದ್ರು. ಹೌದಾ? ಹಾಗಾದ್ರೆ ಅವರು ನನ್ನ ಮಗನ್ಗೆ ಅಪ್ಪ ಅಂತ ಹೇಳೋದಕ್ಕೆ ಒಪ್ಕೊಂಡ್ಬಿಟ್ರಾ? ಹಾಗೇನಾದ್ರೂ ಒಪ್ಕೊಂಡಿದ್ದಿದ್ರೆ ಅವನಲ್ಲಿ ಸ್ವಲ್ಪನಾದ್ರೂ ದಯೆ ಕರುಣೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಹೆಂಡತಿ ಮಗನ ಬಗ್ಗೆ ಪ್ರೀತಿ ಪ್ರೇಮ ಇದೆ. ಅದಕ್ಕಿಂತ ಮುಖ್ಯವಾಗಿ ನಾಗರಿಕತೆ ಮನುಷ್ಯತ್ವ ಅಲ್ಪ ಸ್ವಲ್ಪನಾದ್ರೂ ಇದೆ ಅನ್ಕೋತಿದ್ದೆ. ಏನೂ ಇಲ್ಲ. ಹಾಗಾದ್ರೆ ನನ್ನ ಸಮಸ್ಯೆಗೆ ಪರಿಹಾರನೇ ಇಲ್ಲ. ಹಾಗನ್ಕೋಬೇಡ ಶಕುಂತಲಾ, ಸಮಸ್ಯೆ ಇಷ್ಟೇ. ನಿನ್ ಗಂಡ ಸಕ್ಕರೆ ಹೋಳಿಗೆ ಮೇಲೆ ತುಪ್ಪ ಹಾಕೊಂಡು ತಿಂತ ಹಾಯಾಗಿದ್ದಾನೆ. ಈಗ ಸತ್ಯ ಒಪ್ಕೊಂಡ್ಬಿಟ್ರೆ ಎಲ್ಲಿ ಸೀದೋಗಿರೋ ರೊಟ್ಟಿ ತುಂಡು ಕಡಿಯೋ ಪರಿಸ್ಥಿತಿ ಬಂದ್ಬಿಡುತ್ತೋ ಅಂತ ಭಯ. ಅವ್ರು ಸಕ್ಕರೆ ಹೋಳಿಗೆ ತಿನ್ಕೊಂಡು ಸುಖವಾಗಿರ್ಲಿ ಬಿಡು. ನನ್ನ ಕರ್ಮ ನಾನು ಅನುಭವಿಸ್ತೀನಿ. ಸತಿ ಸುಮತಿ ಇವಳು. ಅವತ್ತು ಜಾಬಾಲಿ ಅಂದೆ,
ಇವತ್ತು ಸುಮತಿ ಅಂತಿದ್ಯಾ? ನೀನ್ ಜಾಬಾಲಿ ತರ ಜೀವನ ನಡೆಸಿರ್ಬಹುದೇನೋ ಅಂತ ನೀನ್ ಅನುಮಾನ ಪಟ್ಟಾಗ್ಲೇ ನನಗ್ ತುಂಬಾ ಬೇಸರ ಆಯ್ತು. ಇವತ್ತು ಸುಮತಿ ಅಂತಿದ್ಯಾ? ಅವಳ ಕತೆ ಏನು? ಅಯ್ಯಯ್ಯೋ, ಬೇಜಾರ್ ಮಾಡ್ಕೋಬೇಡಮ್ಮ. ಜಾಬಾಲಿಗೆ ಹೋಲ್ಸಿದ್ದಕ್ಕೆ ನಿನಗ್ ಬೇಜಾರಾಗಿದ್ರೆ ಸುಮತಿಗೆ ಹೋಲ್ಸಿದ್ದಕ್ಕೆ ಸಂತೋಷ ಪಡ್ತೀಯಾ? ಯಾಕೆಂದ್ರೆ ಒಂದಾನೊಂದು ಕಾಲದ ಸುಮತಿ ನಡೆಯಕ್ಕೂ ಸಾಧ್ಯ ಇಲ್ದಿರೋ ತನ್ನ ರೋಗಿಷ್ಟ ಗಂಡ ಇಷ್ಟಪಟ್ಟ ಅಂತ ಅವನ ಆಸೆನ ಪೂರೈಸೋದಕ್ಕೆ ಅವನನ್ನ ಬುಟ್ಟಿಲಿಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಕರ್ಕೊಂಡು ಹೋದ್ಲಂತೆ. ಎಲ್ಲಿಗೆ ಗೊತ್ತಾ? ಅವನ ಆಸೆ ಪೂರೈಸೋದಕ್ಕೆ ವೇಶ್ಯೆ ಮನೆಗೆ. ಒಬ್ಬ ದುಷ್ಟ ಗಂಡನ ಮೇಲೆ ಇದಕ್ಕಿಂತ ಪ್ರೇಮ, ಇದಕ್ಕಿಂತ ತ್ಯಾಗ ಇರೋದುಂಟಾ? ಅಂದ್ರೆ ನನ್ ಗಂಡ ದುಷ್ಟ, ನಾನ್ ತ್ಯಾಗ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ಯಾ ಪ್ರತಿಭಾ? ಮತ್ತಿನ್ನೇನೆ ಶಕುಂತ್ಲಾ, ಆ ನಿನ್ನ ಗಂಡ ನಿನ್ನ ಮದ್ವೆನೇ ಆಗಿಲ್ಲ, ನಿನ್ ಜೊತೆ ಸಂಸಾರನೇ ಮಾಡಿಲ್ಲ, ನಿನ್ನಿಂದ ಮಗುನೇ ಆಗಿಲ್ಲ. ತನಗ ಬುದ್ಧಿ ತಿಳಿದಾಗಿನಿಂದ ಆ ಊರಲ್ಲಿ ಈ ಊರಲ್ಲಿ ಆಶ್ರಮಗಳಲ್ಲಿ ಗುರು ಸೇವೆ ಮಾಡ್ಕೊಂಡು ತಪಸ್ಸು ಮಾಡ್ಕೊಂಡು ಕಾಲ ಕಳೆದಿದ್ದೀನಿ ಅಂದ. ತಾನು ಆಜನ್ಮ ಬ್ರಹ್ಮಚಾರಿ ಅಂತ ಸುಳ್ಳು ಸಾಕ್ಷಿಗಳನ್ನ ನನ್ನ ಮುಂದೆ ಹಿಡಿದು ನೀವು ಬಾಯಿ ಮುಚ್ಕೊಂಡು ತೆಪ್ಪಗಿರಿ ಅಂತ ಸವಾಲ್ ಹಾಕಿ ಹೋಗಿದ್ದಾನೆ ಆ ವಿಜ್ಞಾನಾನಂದ ಬಾಬಾ. ಇಂದಿನ ವಿಜ್ಞಾನ ತಂತ್ರಜ್ಞಾನನ ಬಳಸ್ಕೊಂಡು ಒಂದಷ್ಟು ನಕಲಿ ಫೋಟೋಗಳನ್ನ ಸೃಷ್ಟಿ ಮಾಡಿದ್ದಾನೆ. ಅಲ್ಲಿಗೆ ನಿನ್ ಮನ್ಸು ಕ್ಲಿಯರ್ ಆಯ್ತಲ್ಲ. ಅವರು ಸಂಸಾರಿಯಾಗಿದ್ರು, ಅವ್ರಿಗೊಬ್ಬ ಮಗ ಇದ್ದಾನೆ ಅನ್ನೋ ವಿಷಯ ಈ ಜಗತ್ತಿಗೆ ತಿಳಿಯೋದವ್ರಿಗೆ ಇಷ್ಟ ಇಲ್ಲ ಅಂತ. ಹೌದು ಶಕುಂತ್ಲಾ, ಕಳ್ಳರಿಗೆ ತಾವು ಮಾಡೋ ಕಳ್ಳತನ ಸಮಾಜಕ್ಕೆ ತಿಳಿಬಾರ್ದು ಅಂತಾನೆ ಇಷ್ಟ. ಭ್ರಷ್ಟ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ತಾವು ತಗೊಳ್ಳೋ ಲಂಚ ಸಮಾಜಕ್ಕೆ ತಿಳಿಬಾರ್ದು ಅಂತಾನೆ ಇಷ್ಟ. ಢೋಂಗಿ ಸ್ವಾಮಿಗಳಿಗೆ ತಾವಾಗಿರೋ ಮದುವೆ ಸಮಾಜಕ್ಕೆ ತಿಳಿಬಾರ್ದು ಅಂತಾನೆ ಇಷ್ಟ. ಯಾರ್ ತಾನೇ ತಾವು ಮಾಡಿರೋ ತಪ್ಪು ಸಮಾಜಕ್ಕೆ ತಿಳಿಲಿ ಅಂತ ಇಷ್ಟಪಡ್ತಾರೆ? ಸಮಾಜದಿಂದ ಪಡ್ಕೋತಾ ಇರೋ ಲಾಭನ ಕಳ್ಕೊಳಕ್ ಇಷ್ಟಪಡ್ತಾರ? ಹೋಗ್ಲಿ ಬಿಡು, ಇಂಥ ಸಮಾಜದಲ್ಲಿ ನನ್ ಗಂಡನ ಒಬ್ರು ಅಂತ ತಿಳ್ಕೊಂಡು ನಾವು ಸುಮ್ಮನೆ ಹಾಗೆ ಎಲ್ಲರೂ ಸುಮ್ಮನೆ ಇದ್ಬಿಟ್ರೆ ಸಮಾಜದಲ್ಲಿ ನ್ಯಾಯ ಅನ್ನೋದು ಎಲ್ಲಿರುತ್ತೆ? ಪೊಲೀಸು, ಕೋರ್ಟು, ಲೋಕಾಯುಕ್ತ ಎಲ್ಲ ಇದ್ದು ಕೂಡ ದಿನ ಪೇಪರಲ್ಲಿ ನಾವು ಅದೆಷ್ಟು ಹಗರಣ, ದುರಂತ, ಅಪರಾಧಗಳ ಬಗ್ಗೆ ಓದ್ತಾನೆ ಇರ್ತೀವಿ, ಟಿವಿ ನೋಡ್ತಾನೆ ಇರ್ತೀವಿ. ಅಪರಾಧ ಮಾಡೋರು, ತಪ್ಪು ಮಾಡೋರು ಮಾಡ್ತಾನೆ ಇರ್ಲಿ ಅಂತ ಸುಮ್ಮನೆ ಇದ್ಬಿಟ್ರೆ ಏನ್ ಗತಿ? ಈಗ ಅವ್ರು ಸತ್ಯ ಒಪ್ಕೊಳ್ಳೋದು ತಯಾರಾಗಿಲ್ಲ ಅಂದ್ರೆ ನಾವ್ ಏನ್ ಮಾಡೋದಕ್ ಸಾಧ್ಯ? ಸತ್ಯ ಒಪ್ಕೊಳ್ಳೋ ಹಾಗೆ ಮಾಡ್ಬೇಕು. ನಿಮ್ಮ ಮದುವೆ ನಡೆದಿಲ್ಲ ಅನ್ನೋದಕ್ಕೆ ಸುಳ್ಳು ಸಾಕ್ಷಿಗಳನ್ನ ಅವರು ಸೃಷ್ಟಿ ಮಾಡೋದಾದ್ರೆ ನಿಮ್ಮ ಮದುವೆ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿನ ಸಮಾಜದ ಮುಂದೆ ಇಟ್ರೆ ಆಯ್ತು. ನಿಮ್ ಮದುವೆ ಫೋಟೋಸ್ ಕೊಡು, ಮದುವೆ ಸರ್ಟಿಫಿಕೇಟ್ ಇದ್ರೆ ಅದನ್ನು ಕೊಡು. ಇಲ್ಲ ಪ್ರತಿಭಾ, ಅದ್ಯಾವುದೂ ಇಲ್ಲ. ಯಾಕಿಲ್ಲ? ಅವ್ರು ನನ್ನ ಬಿಟ್ಟು ಹೋಗೋವಾಗ್ಲೇ ಮದ್ವೆ ಫೋಟೋಸ್ನೆಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ. ನಿನ್ ಮಗನ್ ಬರ್ತ್ ಸರ್ಟಿಫಿಕೇಟ್ ಕೊಡು, ಅದರಲ್ಲಿ ಅವನ ತಂದೆ ಹೆಸರು ಇರುತ್ತಲ್ಲ. ನಿನ್ ಮಗನ್ನ ಸ್ಕೂಲಿಗೆ ಸೇರ್ಸಕ್ಕಾದ್ರೂ ನಿನ್ನ ಹತ್ರ ಅದು ಇರ್ಲೇಬೇಕಲ್ಲ. ಇರಬಹುದು, ಅದನ್ನ ಕೊಡು ಪ್ಲೀಸ್ ಪ್ರತಿಭಾ. ನಾನ್ ನಿನ್ನೇನು ಕೇಳ್ಬೇಡ, ನಂಗೆ ಅವ್ರನ್ನ ಬಯಲ್ಗೆ ಎಳೆಯೋದಕ್ಕೆ ಇಷ್ಟ ಇಲ್ಲ. ಅಲ್ವೇ ಶಕುಂತ್ಲಾ, ನಿನ್ಗೆ ನಿನ್ ಗಂಡ ಬೇಡದೆ ಇರ್ಬೋದು, ಆದ್ರೆ ನಿನ್ ಮಗನಿಗೆ ತನ್ನ ತಂದೆ ಯಾರು ಅಂತ ತಿಳ್ಕೋಬೇಕಾಗಿದೆ ಕಣೆ. ಪ್ಲೀಸ್ ಪ್ರತಿಭಾ, ನಂಗೆ ಇನ್ನೇನು ಕೇಳ್ಬೇಡ. ನೋಡು, ನಂಗೆ ಯಾರು ಬೇಡ, ಏನು ಬೇಡ. ಶಕು, ನಿಖಿಲ್ ಈಗ ಬಂದ್ಯಪ್ಪ? ಹೌದು. ನನಗೆ ನಿನ್ನ ಬ್ಲಡ್ ಸ್ಯಾಂಪಲ್ ಬೇಕಾಗಿದೆ. ಇಲ್ಲೇ ಹತ್ರ ಯಾವ್ದಾದ್ರು ಡಾಕ್ಟರ್ ಹತ್ರ ಹೋಗಿ ಕ್ಲಿನಿಕ್ ಅಲ್ಲಿ ತಗೊಳ್ಳೋಣ. ಯಾಕೆ ನನ್ನ ಬ್ಲಡ್ ಸ್ಯಾಂಪಲ್? ನಿನ್ ತಂದೆ ಯಾರು ಅಂತ ಪ್ರೂವ್ ಮಾಡೋದಕ್ಕೆ. ಬೇಡಿ ಆಂಟಿ, ಬೇಡಿ. ಇಷ್ಟು ದಿವಸ ನನಗೆ ತಿಳಿದೇ ಇರೋ ತಂದೆ ಬಗ್ಗೆ ಈಗ ತಿಳ್ಕೊಳ್ಳೋದಿಕ್ಕೆ ಇಂಟ್ರೆಸ್ಟ್ ಇಲ್ಲ. ನನಗೆ ಅದ್ರ ನೆಸೆಸಿಟಿನೇ ಇಲ್ಲ. ನಿಖಿಲ್, ನೀನು ನಿನ್ ತಂದೆ ಯಾರು ಅಂತ ಗೊತ್ತಿಲ್ಲದೆ ಪಟ್ಟಿರೋ ಅವಮಾನನ ನೆನಪಿಸ್ಕೊ. ಆಂಟಿ, ಅಂತ ಅವಮಾನ, ದುಃಖ, ನೋವು ಎಲ್ಲವನ್ನ ಈ ಜಗತ್ತಿನ ತಂದೆಯ ಬಗ್ಗೆ ತಿಳ್ಕೊಂಡ್ರೆ ಹೊರಟೋಗುತ್ತೆ. ನಿನ್ ತಂದೆ ಬಗ್ಗೆ ತಿಳ್ಕೊಳ್ಳೋ ಅಂತ ಹೇಳಿದ್ರೆ ಜಗತ್ತಿನ ತಂದೆ ಬಗ್ಗೆ ತಿಳ್ಕೊತಾನಂತೆ. ನೀನೀಗ ಬ್ಲಡ್ ಸ್ಯಾಂಪಲ್ ಕೊಡ್ತೀಯೋ ಇಲ್ವೋ? ಇಲ್ಲ, ಕೊಡಲ್ಲ. ನಂಗೆ ಅಪ್ಪನೂ ಬೇಡ, ಯಾರು ಬೇಡ. ನಿಂತ್ಕೊಳ್ಳೋ ಇಲ್ಲಿ. ಚೆನ್ನಾಗಿದ್ದೀರಾ ಅಮ್ಮ ಮಗ? ಮಗನಿಗೆ ಅಪ್ಪ ಬೇಡವಂತೆ, ಇವಳಿಗೆ ಗಂಡ ಬೇಡವಂತೆ. ಇಬ್ಬರಿಗೂ ಸತ್ಯ
ಬೇಕಾಗಿಲ್ಲ. ಆದ್ರೆ ಸತ್ಯ ನನಗ್ ಬೇಕು, ಈ ಜಗತ್ತಿಗೆ ಬೇಕು, ಈ ಸಮಾಜಕ್ಕೂ ಬೇಕು. ಇಲ್ಲ ಅಂದ್ರೆ ಇಂಥ ವಂಚಕರು ಅಣಬೆಗಳ ತರ ಹುಟ್ಕೋತಾರೆ. ನೀವು ಬಿಟ್ರು ನಾನ್ ಬಿಡಲ್ಲ. ಆ ಬದ್ಮಾಶ್ ಬಾಬಾನ ಬಣ್ಣದ ಮುಖವಾಡ ಕಳಚಿ ತೋರಿಸ್ತೀನಿ, ನೋಡ್ತಾ ಇರಿ. ನಿಮ್ಮಂಥ ಬಲಿ ಪಶುಗಳು ಬಾಯಿ ಮುಚ್ಕೊಂಡು ಬಿದ್ದಿರೋದ್ರಿಂದಾನೇ ಶೋಷಣೆ ಸಾಂಗೋಪಸಾಂಗವಾಗಿ ಸಾಗ್ತಾ ಇರೋದು. ಶೋಷಕರು ಎಗ್ಗಿಲ್ದೆ ಹೆಚ್ಚಾಗ್ತಾ ಇರೋದು. ಚರಿತ್ರೆ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರೋದು. ಶಕುಂತಲೆಯರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇರೋದು. ಸರ್ ಸರ್, ಓ ಗುಣ, ಹುಷಾರ್ ಬನ್ನಿ ಕೂತ್ಕೊಳ್ಳಿ. ಎಲ್ರಿ ಹೋಗಿದ್ರಿ? ನೊಂದು ಸತ್ತೇ ಹೋಗ್ತಿದ್ದೆ. ಕೊನೆಗಾಲದಲ್ಲಿ ಜೀವ ಸೆಲೆ ತರ ಕಾಣಿಸ್ಕೊಂಡ್ರಿ. ಅಲ್ಲ ರೀ, ನೆನ್ನೆನೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಕಾಯ್ಕೊಂಡು ಕೂತ್ಕೊಂಡಿದ್ದೆ. ಹೋಗ್ಲಿ ಬಿಡಿ, ಬೆಟರ್ ಲೇಟ್ ದಾನ್ ನೆವರ್ ಅಂತ. ಎಲ್ಲಿ ಮೆಡಿಸಿನ್ಸು? ಕೊಡಿ ಬೇಗ, ಕೊಡಿ ಬೇಗ. ಗಂಟ್ಲೆಲ್ಲ ಫ್ರೀಸ್ ಆಗ್ಬಿಟ್ಟಿದೆ. ತನ್ನಿ ಹುಷಾರು ಸರ್. ಅಬ್ಬಾ, ಯಾಕ್ರಿ ಗುಣ ಹೀಗಿದ್ದೀರಿ? ಏನಾಯ್ತು? ನನ್ನ ಮುಖದಲ್ಲಿ ಇರ್ಬೇಕಾದ ಪೈನು ನಿಮ್ ಮುಖದಲ್ಲಿ ಯಾಕ್ರಿ ಇದೆ? ಏನ್ರಿ ಆಯ್ತು ಅಂತದ್ದು? ಸರ್, ಅದು ನಿಮ್ಮ ಮನೆನ ಬ್ಯಾಂಕ್ನವರು ಸೀಸ್ ಮಾಡಿದ್ದಾರೆ ಸರ್. ಏನು? ನನ್ನ ಮನೆ ಸೀಸಾ? ಅದು ಬ್ಯಾಂಕ್ನವರು. ನಾನು ಯಾವ ಲೋನು ತಗೊಂಡಿಲ್ಲ. ನನ್ನ ಮನೇನ ಅಡ ಇಟ್ಟು ಯಾವ ಎಕ್ಸ್ಟರ್ನಲ್ ಲೋನು ತಗೊಂಡಿಲ್ಲ. ಮನೆ ಡಾಕ್ಯುಮೆಂಟ್ಸು ಇತ್ಯಾದಿ 10 ಸಲ ಚೆಕ್ ಮಾಡಿಸಿ ಮನೆ ತಗೊಂಡಿರೋದು. ಅದು ಅಕ್ರಮ ಜಾಗದಲ್ಲಿ ನಮ್ಮ ಮನೆ ಕಟ್ಟಿದ್ದೀನಿ ಅಂತಲೂ ನನ್ನ ಮೇಲೆ ಆರೋಪ ಮಾಡೋ ಹಾಗಿಲ್ಲ. ಅಂದಮೇಲೆ ಇನ್ಯಾಕ್ರಿ ಸೀಸ್ ಆಗುತ್ತೆ ನಮ್ಮ ಮನೆ? ಸರ್, ನೀವು ಶ್ಯೂರಿಟಿ ಹಾಕಿದ್ರಂತಲ್ಲ ಸರ್ ಒಬ್ಬರಿಗೆ, ಸತ್ಯದೇವ್ ಉಸ್ಗಾಂವ್ಕರ್ ಅಂತ. ಅವರು 6 ತಿಂಗಳಿಂದ ಸಾಲನೂ ಕಟ್ಟಿಲ್ಲ, ನೋಟಿಸ್ಗಳಿಗೆ ರೆಸ್ಪಾನ್ಸು ಮಾಡಿಲ್ಲ ಸರ್. ಸರ್, ಬ್ಯಾಂಕ್ನವರು ಮನೆ ಹತ್ರ ಹೋದಾಗ ಅವ್ರು ಮನೆ ಖಾಲಿ ಮಾಡಿಕೊಂಡು ಯಾವುದೋ ಫಾರಿನ್ ಕಂಟ್ರಿಗೆ ಪರ್ಮನೆಂಟಾಗಿ ಹೋಗ್ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ ಸರ್. ಅವ್ರು ತಗೊಂಡಿರೋ 2 ಕೋಟಿ ಸಾಲಕ್ಕೆ ನಿಮ್ಮ ಮನೆನೇ ಆಧಾರವಾಗಿ ಇಟ್ಟಿದ್ರಂತಲ್ಲ ಸರ್. ಅದಕ್ಕೆ ಈಗ ಬ್ಯಾಂಕ್ನವರು ನಿಮ್ಮ ಮನೆನೇ ಸೀಸ್ ಮಾಡಿ ತಮ್ಮ ಸೂಪರ್ಗೆ ತಗೊಂಡಿದ್ದಾರೆ ಸರ್. ನಿಮ್ಮ ಮನೆಗೆ ನೋಟಿಸ್ ಕಳಿಸಿದ್ರಂತೆ, ನೀವು ಯಾರೂ ರಿಪ್ಲೈ ಮಾಡಿಲ್ಲ. ಅದಕ್ಕೆ ಬ್ಯಾಂಕ್ನವರು ನಿಮ್ಮ ಮನೆನ ಮುಟ್ಕೊಂಡು ಹಾಕೊಂಡಿದ್ದಾರೆ ಸರ್. ನನಗಂತೂ ತುಂಬ ಬೇಜಾರಾಗ್ತಾ ಇದೆ ಸರ್. ನೀವು ಆ ಮನೆನ ಎಷ್ಟು ಖುಷಿಯಿಂದ ತಗೊಂಡಿದ್ರಿ, ನಿಮ್ಗೆ ಎಷ್ಟು ಪ್ರೀತಿ ಇತ್ತು ಆ ಮನೆ ಮೇಲೆ. ಆದರೆ ಇವತ್ತು ಹೀಗಾಗೋಯ್ತಲ್ಲ ಸರ್. ನೀವು ಆ ಸಾಲನ ತೀರ್ಸೋಕ್ಕೂ ಆಗಲ್ಲ, ಆ ಮನೇನ ಬಿಡಿಸ್ಕೊಳ್ಳೋಕ್ಕೂ ಆಗಲ್ಲ. ಎಲ್ಲಿಂದ ತರ್ತೀರಾ ಸರ್ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ? ಆ ಮನೆ ಹೋದ್ರೆ ಹೋಗ್ಲಿ ಸರ್. ಸರ್, ನನ್ನ ಹತ್ರ ಇನ್ನೂ 3 ಫೈಲ್ ಇದೆ. ನೀವು ಸೈನ್ ಮಾಡಿ ಪಾಸ್ ಮಾಡಿಬಿಡಿ ಸರ್. ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ 20 ರಿಂದ 30 ಲಕ್ಷ ನಿಮ್ಮ ಜೇಬ್ ತುಂಬುತ್ತೆ ಸರ್. ನೀವು ಎಸ್ ಅನ್ನಿ ಸರ್, ನಾಳೆನೇ ಫೈಲ್ ತಗೊಂಡು ಹಾಜರಾಗ್ಬಿಡ್ತೀನಿ. ಏನ್ ಸರ್, ಫೈಲ್ಗಳು ತಗೊಂಡು ಬರಲ್ಲ? ಯೋಚನೆ ಮಾಡಿ ಸರ್. ಈ ಥರದ ಒಂದು 10 ಫೈಲ್ನ ನೀವು ಪಾಸ್ ಮಾಡಿಬಿಟ್ರೆ ಸಾಕು, 1-1.5 ಕೋಟಿ ನಿಮ್ದಾಗತ್ತೆ. ಆ ಮನೆ ಏನ್ ಸಾರ್, ಅದ್ರ ಅಪ್ಪನಂತ ಮನೆ ನಿಮ್ದಾಗತ್ತೆ. ಹ್ಞೂ ಅಂದ್ಬಿಡಿ ಸಾರ್, ಹ್ಞೂ ಅನ್ನಿ ಸಾರ್. ಗುಣ, ಸುಮ್ಮನೆ ನನ್ನ ತಲೆ ತಿನ್ಬೇಡ್ರಿ. ನೋಡಿ, ಇನ್ ಮುಂದೆ ನಾನು ಲಂಚ ತಗೊಳ್ಳೋದಿಲ್ಲ. ದುಡ್ಡಿಲ್ದೆ ಸತ್ರು ಸರಿ, ನಾನು ಲಂಚ ಮುಟ್ಟಲ್ಲ. ಇದೇನ್ ಸರ್ ಇದು? ನೀವ ಈ ಮಾತು ಹೇಳ್ತಿರೋದು? ಹೌದ್ರಿ, ನಾನೇ ಹೇಳ್ತಿರೋದು. ಇನ್ ಮುಂದೆ ಲಂಚದ ವಿಷಯ ನನ್ನ ಹತ್ರ ಎತ್ತಬೇಡಿ. ಅದು ಹಾಗಲ್ಲ ಸರ್. ನೋಡಿ, ನೀವು ಬಂದು ತುಂಬಾ ಹೊತ್ತಾಯ್ತು, ನೀವಿನ್ ಹೊರಡಿ. ನನ್ನ ಮಾತು ಕೇಳಿ ಸರ್. ನೋಡಿ, ನಿಮ್ಮ ಉಪದೇಶ ಉಪಕಾರಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಅಗತ್ಯ ಬಿದ್ದಾಗ ನಾನೇ ಫೋನ್ ಮಾಡಿ ಕರ್ಸ್ಕೊಳ್ತೀನಿ. ಪ್ಲೀಸ್, ನೀವು ಹೊರಡಿ. ಆಗ್ಲಿ ಸರ್, ಆದ್ರೆ ನನ್ನ ಫೋನ್ ಯಾವಾಗ್ಲೂ ಆನ್ ಇರುತ್ತೆ. ನಿಮಗೆ ಮಧ್ಯರಾತ್ರಿ ಜ್ಞಾನೋದಯ ಆದ್ರೂ ಒಂದೇ ಒಂದು ಕಾಲ್ ಮಾಡ್ಬಿಡಿ, ನಾನು ಓಡ್ ಬಂದ್ಬಿಡ್ತೀನಿ. ಸರಿ,
ಪ್ಲೀಸ್. ಸರಿ ಸರ್, ನಾನಿನ್ನು ಬರ್ತೀನಿ. ಅಮ್ಮ, ಏನು ನಂಗೊಂದಷ್ಟು ದುಡ್ಡು ಕೊಡ್ತೀಯಾ? ದುಡ್ಡು ಯಾಕೆ? ರೈಲ್ವೆ ಟಿಕೆಟ್ಗೆ. ಎಲ್ಲಿಗೆ ಹೋಗಕ್ಕೆ? ಹಿಮಾಲಯಕ್ಕೆ ಹೋಗೋಕ್ಕೆ. ಹಿಮಾಲಯಕ್ಕೆ ಯಾಕೆ ಹೋಗ್ತೀಯಾ? ನಾನು ಅವತ್ತೇ ಹೇಳಿದ್ನಲ್ಲಮ್ಮ, ದೇವರನ್ನ ನೋಡಬೇಕು, ತಪಸ್ ಮಾಡಬೇಕು ಅಂತ. ಹುಚ್ಚುಚ್ಚಾಗಿ ಆಡ್ಬೇಡ ನಿಖಿಲ್. ನೋಡು, ನಾನು ನಿಂಗೆ ದುಡ್ಡು ಕೊಡೋದಿಲ್ಲ, ಏನು ಕೊಡೋದಿಲ್ಲ. ನೀನು ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ನೀನು ದುಡ್ಡು ಕೊಡದೆ ಹೋದ್ರೆ ನಾನು ನಡ್ಕೊಂಡೇ ಹೋಗ್ತೀನಿ. ನಡ್ಕೊಂಡು ಹೋಗೋದಕ್ಕೆ ಹಿಮಾಲಯ ಏನು ಪಕ್ಕದ ಬೀದಿ ಅನ್ಕೊಂಡಿದ್ಯಾ? ಈ ಊರು ದಾಟೋ ಹೊತ್ತಿಗೆ ಹೊಟ್ಟೆ ಹಸುವಿನಿಂದ ಸುಸ್ತಾಗಿ ಬೀಳ್ತೀಯ. ಹಾಗೇನೂ ಆಗಲ್ಲ. ಸಾಧು ಥರ ಇದ್ರೆ ದಾರಿ ಉದ್ದಕ್ಕೂ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸ್ಕೋಬೋದು. ಸಾಧುಗಳಿಗೆ ಎಲ್ಲರೂ ಭಿಕ್ಷೆ ಹಾಕ್ತಾರೆ. ನಿಖಿಲ್, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಸ್ಕೂಲ್ಗೆ ಹೋಗೋದನ್ನ ನೋಡು. ಇಲ್ಲ ಇಲ್ಲ, ನಾನು ಇನ್ಮೇಲೆ ಸ್ಕೂಲ್ಗೆ ಹೋಗಲ್ಲ, ಹಿಮಾಲಯಕ್ಕೆ ಹೋಗೋದು. ಹಾಗೆ ಹೋಗೋದೇ ಆದ್ರೆ ಒಂದು ಕೆಲಸ ಮಾಡು. ನಾನು ಉಪವಾಸ ಇದ್ದು ಮಾತ್ರೆಯನ್ನು ತಗೊಳ್ದೆ ಸತ್ತೋಗ್ತೀನಿ. ಆಗ ನನ್ನ ದುಡ್ಡೆಲ್ಲ ನಿನಗೆ ಸಿಗುತ್ತಲ್ಲ, ಏರೋಪ್ಲೇನಲ್ಲೇ ಹೋಗು. ನೀನೇನು ಸಾಯ್ಬೇಕಾಗಿಲ್ಲ. ಇಲ್ಲ ಕಣೋ, ನಾನು ಸತ್ತೇನೆ ನಿಂಗೆ ಬುದ್ಧಿ ಬರೋದು. ನಾನು ಊಟ ಮಾಡೋದಿಲ್ಲ, ಯಾವ ಮಾತ್ರೆನೂ ತಗೊಳ್ಳೋದಿಲ್ಲ. ಬಾಬಾ ಹೇಳಿದಾಗ ಅದು ನಿಜ ಅನ್ಸುತ್ತೆ, ಅಮ್ಮ ಹೇಳಿದಾಗ ಇದು ನಿಜ ಅನ್ಸುತ್ತೆ. ಇವೆರಡರಲ್ಲಿ ನಿಜವಾದ ನಿಜ ಯಾವುದು? ಬರಬೇಕು ಬರಬೇಕು. ತಲೆಯಲ್ಲಿ ಬೃಹಸ್ಪತಿ, ನಾಲಿಗೆಯಲ್ಲಿ ಸರಸ್ವತಿ ಇರುವಾಗ ಕೈಯಲ್ಲೇಕೆ ಈ ಚಿಕ್ಕ ಕತ್ತಿ? ಬೃಹಸ್ಪತಿನ ಬಾಡಿಗೆಗೆ ತಗೋತೀನಿ ಅನ್ನೋ ಭಂಡ್ರು, ಸರಸ್ವತಿನ ಕಾಡುಗಟ್ಟುತ್ತೀನಿ ಅನ್ನೋ ದಡ್ರು ಕತ್ತಿ ಹಿಡಿದ್ರೆ ಮಾತ್ರ ಹೆದರ್ತಾರೆ ಅಂತ ನಮ್ಮ ಸಿನಿಮಾ ಹೀರೋಗಳು ಆಗಾಗ ಮಚ್ಚು ಹಿಡಿದು ಹೆದರಿಸ್ತಾ ಇರ್ತಾರಲ್ಲ, ಹಾಗೆ ನಾನು ಇವತ್ತೊಂದು ಚಿಕ್ಕ ಕತ್ತಿ ಹಿಡ್ಕೊಂಡಿದ್ದೀನಿ. ಅಂದ್ರೆ ತಾವು ಕೂಡ ಈಗ ಹೀರೋ ತರ ಕತ್ತಿ ಹಿಡಿದು ನಮ್ಮನ್ನ ನಾಶ ಮಾಡೋದಕ್ಕೆ ಸಿದ್ಧವಾಗಿದ್ದೀರಾ? ನಾಶ ಮಾಡೋ ಕಾಂಟ್ರಾಕ್ಟ್ನೆಲ್ಲ ತಮ್ಮಂತವ್ರೆ ತಗೊಂಡ್ಬಿಟ್ಟಿದ್ದೀರಲ್ಲ. ನಾನೀಗ ಸದ್ಯಕ್ಕೆ ಹಣ್ಣು ಹೆಚ್ಚುತ್ತಾ ಇದ್ದೀನಿ. ಯೋಗ್ಯರಿಗೆ ಮಾತ್ರ ನನ್ನಿಂದ ಹಣ್ಣು ಸಿಗುತ್ತೆ. ನಾನು ಅಯೋಗ್ಯ, ನನಗೆ ಹಣ್ಣು ಕೊಡೋದಿಲ್ಲ, ಬೇಕಾದ್ರೆ ಈ ಕತ್ತಿಯಿಂದ ತಿವಿದು ಗಾಯ ಮಾಡ್ತೀನಿ ಅಂತ ಹೇಳಿ ಪ್ರತಿಭಾ ಅವರೇ. ಹೆಣಕ್ಕೆ ಯಾರು ಗಾಯ ಮಾಡಲ್ಲ. ಪ್ರತಿಭಾ ಅವರೇ, ಇದು ಅತಿ ಆಯ್ತು. ನಿಮ್ಮೊಂದಿಗೆ ಜೀವಂತವಾಗಿ ನಿಂತು ಮಾತಾಡ್ತಿರೋನ್ನ ಹೆಣ ಅಂತ ಕರೆಯೋ ನಿಮ್ಮ ಅನಾಗರಿಕತೆಯನ್ನ ನಾನು ಖಂಡಿಸ್ತೀನಿ. ನಿಮ್ಮಲ್ಲಿ ನೀತಿ, ನಿಯಮ, ದಯ, ಧರ್ಮ ಅನ್ನೋದು ಜೀವಂತವಾಗಿದ್ರೆ ತಾನೇ ನೀವು ಬದುಕಿದ್ದೀರಾ ಅಂತ ಹೇಳೋದಕ್ಕೆ ಸಾಧ್ಯ. ಮೈಯಲ್ಲಿ ಗಾಳಿ ಆಡ್ತಾ ಇದ್ರೆ ಬದುಕಲ್ಲ, ಮನುಷ್ಯತ್ವ ಆಡ್ಬೇಕು ರೀ. ಅದೇ ಇಲ್ಲ ಅಂದ್ಮೇಲೆ ನೀವು ಬದುಕಿದ್ದು ಸತ್ ಹಾಗೆ ಅಲ್ವಾ? ಪ್ರತಿಭಾ ಮೇಡಮ್, ನೀವು ಯಾವ್ದಾದ್ರು ಸ್ಕೂಲ್ನಲ್ಲಿ ಟೀಚರ್ ಆಗಿ ಟೀಚ್ ಮಾಡಿದ್ರೆ ಒಳ್ಳೇದು. ಏನ್ ಪ್ರಯೋಜನ ಹೇಳಿ? ಒಂದ್ ಕಡೆಯಿಂದ ನಾನು ಮಕ್ಕಳಿಗೆ ಟೀಚ್ ಮಾಡ್ತಾ ಅವ್ರನ್ನ ಮನುಷ್ಯರನ್ನಾಗಿ ಮಾಡ್ತೀನಿ, ನೀವು ಇನ್ನೊಂದ್ ಕಡೆಯಿಂದ ಅವ್ರನ್ನ ಚೀಟ್ ಮಾಡ್ತಾ ಮೂರ್ಖರನ್ನಾಗಿ ಮಾಡ್ತೀರಾ. ನಿಜ, ಮೂರ್ಖರನ್ನಾಗಿ ಮಾಡುವುದೇ ನನ್ನ ಕಾಯಕ ಅಂತ ತಿಳ್ಕೊಳ್ಳಿ. ಮಕ್ಕಳನ್ನು ಮಾತ್ರ ಅಲ್ಲ, ನಿಮ್ಮಂತಹ ಟೀಚರ್ನು ಕೂಡ. ಓ, ಅಂದ್ರೆ ನನಗೆ ಏನೋ ಮೋಸ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಇಲ್ಲಿವರೆಗೂ ದಯಮಾಡಿಸಿದೀರಾ ಅನ್ನಿ? ಹೌದು, ಅದನ್ನ ನೀವು ನಾನು ಮಾಡಿದ ಮೋಸ ಅಂತನಾದ್ರೂ ತಿಳಿಬಹುದು, ನಾನು ಸಾಧಿಸಿದ ವಿಜಯ ಅಂತನಾದ್ರೂ ತಿಳಿಬಹುದು. ಪೊಲೀಸರು ರೌಡಿನ ಸಾಯಿಸಿದ್ರೆ ಅದು ವಿಜಯ, ರೌಡಿ ಪೊಲೀಸನ್ನ ಸಾಯಿಸಿದ್ರೆ ಅದು ಅಪರಾಧ. ನನ್ನನ್ನ ಸೋಲಿಸಿದಷ್ಟು ಹೆಚ್ಚಾಗೋದು ನಿಮ್ಮ ಅಪರಾಧನೇ.
ಅದಕ್ಕೆ ಸಿಗೋದು ಕೊರಳಿಗೆ ಹಾರ ಅಲ್ಲ, ಕೈಗೆ ಕೋಳ. ನನಗೆ ಅಂತ ಪರಿಸ್ಥಿತಿ ಬರಬಾರ್ದು ಅಂತಾನೆ ಶಕುಂತ್ಲಾ ಯಾರೆದುರಿಗೂ ನನ್ನನ್ನ ಮದುವೆ ಆಗಿದ್ದೀನಿ ಅಂತ ಒಪ್ಕೊಳ್ದೇ ಇರೋ ಹಾಗೆ ನನ್ನ ಮಗ ನಿಖಿಲ್ ನನ್ನನ್ನ ತಂದೆ ಅಂತ ಹೇಳ್ದೇ ಇರೋ ಹಾಗೆ ಬಂದೋಬಸ್ತ್ ಮಾಡಿದ್ದೀನಿ. ಶಕುಂತ್ಲಾಗೆ ಈಗ ಗಂಡ ಬೇಕಾಗಿಲ್ಲ, ನಿಖಿಲ್ಗೆ ಈಗ ಅಪ್ಪ ಬೇಕಾಗಿಲ್ಲ. ಅವರಿಬ್ರಿಗೂ ಬೇಡದೇ ಇರೋ ಸತ್ಯ ನಿಮ್ಗೆ ಹಾಕ್ಬೇಕು ಅಂತ. ನಿಮ್ಮ ಪಾಡಿಗೆ ನೀವು ತೆಪ್ಪಗಿದ್ರೆ ನಿಮಗೂ ಕ್ಷೇಮ, ನನಗೂ ಕ್ಷೇಮ. ಬರ್ತೀನಿ ಪ್ರತಿಭಾ ಗುಂಟೂರವರೇ. ಹೆಂಡತಿ ಮಗನ್ನ ಹೆದರಿಸಿ ಅವರು ಬಾಯಿ ಮುಚ್ಚಿದೀರಾ? ನಾನು ಅವ್ರ ಬಾಯಿ ಬಿಡಿಸ್ತೀನಿ.